ನಮಸ್ಕಾರ. ಬನ್ನಿ, ಇವತ್ತು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ನಿಜವಾದ ಕಥೆಯನ್ನ ನೋಡೋಣ. ಇದು ಕೇವಲ ಒಂದು ಯೋಚನೆಯಿಂದ ಶುರುವಾಗಿ ದೊಡ್ಡ ಬಿಸ್ನೆಸ್ ಸಕ್ಸಸ್ ಅಷ್ಟೇ ಅಲ್ಲ, ಒಂದು ರಿಯಾಲಿಟಿ ಟಿವಿ ಶೋ ಆಫರ್ವರೆಗೆ ತಲುಪಿದ ಒಂದು ಸ್ಫೂರ್ತಿದಾಯಕ ಪಯಣ. ಈ ಪಯಣದಲ್ಲಿ ಏನಾಯ್ತು ಅಂತ ಒಟ್ಟಿಗೆ ನೋಡೋಣ ಬನ್ನಿ. ಈ ಇಡೀ ಕಥೆಯ ಮೂಲ, ಅದರ ತಿರುಳು ಇರೋದೇ ಈ ಒಂದೇ ಒಂದು ಮಾತಲ್ಲಿ. ದ ಸೀಕ್ರೆಟ್ ಅನ್ನೋದು ಅವರಿಗೆ ಕೇವಲ ಒಂದು ಸಿನಿಮಾ ಅಥವಾ ಪುಸ್ತಕ ಆಗಿರಲಿಲ್ಲ, ಅದೊಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗಿತ್ತು. ಜೀವನದ ದಿಕ್ಕನ್ನೇ ಬದಲಾಯಿಸಿದ ಒಂದು ಶಕ್ತಿ ಅಂತಾನೇ ಹೇಳ್ಬಹುದು. ಸೊ ಎಲ್ಲ ಶುರುವಾಗಿದ್ದು ಎಲ್ಲಿಂದ ಅಂದ್ರೆ, ಒಂದು ಗಟ್ಟಿ ನಿರ್ಧಾರದಿಂದ. ದಿ ಸೀಕ್ರೆಟ್ ನೋಡಿದ ಮೇಲೆ ಕಥಾನಾಯಕರು ತಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಪಕ್ಕಾ ಡಿಸೈಡ್ ಮಾಡ್ತಾರೆ. ಇದು ಸುಮ್ಮನೆ ಆ ಕ್ಷಣಕ್ಕೆ ಅನ್ಸಿದ್ದಲ್ಲ, ಬದಲಿಗೆ ಅವರ ಭವಿಷ್ಯದ ಜೊತೆ ಅವ್ರು ಮಾಡಿಕೊಂಡ ಒಂದು ಒಪ್ಪಂದವಾಗಿತ್ತು. ಆ ಒಪ್ಪಂದದ ಸಾರಾಂಶ ಏನಪ್ಪಾ ಅಂದ್ರೆ, ಇನ್ಮೇಲೆ ಸುಮ್ಮನೆ ಕೂತ್ಕೊಂಡು ಅವಕಾಶಕ್ಕೋಸ್ಕರ ಕಾಯೋದಲ್ಲ, ಬದಲಿಗೆ ನನಗೇನ್ ಸಿಗ್ಬೇಕೋ ಅದನ್ನ ಪಡ್ಕೊಳ್ಳೋಕೆ ನಾನೇ ಆಕ್ಟಿವ್ ಆಗ್ಬೇಕು, ಫುಲ್ ಕಮಿಟ್ಮೆಂಟ್ ಕೊಡಬೇಕು. ನೋಡಿ, ಈ ಒಂದು ಮೆಂಟಲ್ ಶಿಫ್ಟ್ ಇದೆಯಲ್ಲ, ಅದೇ ಅವರ ಯಶಸ್ಸಿನ ಮೊದಲ ಮತ್ತು ಅತ್ಯಂತ ಪವರ್ಫುಲ್ ಹೆಜ್ಜೆ ಆಗಿತ್ತು. ಹಾಗಾದ್ರೆ ಬರೀ ಯೋಚನೆ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ? ಆ ಗಟ್ಟಿ ನಿರ್ಧಾರವನ್ನ, ಆ ಕಮಿಟ್ಮೆಂಟನ್ನ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದು ಹೇಗೆ? ಯಾಕಂದ್ರೆ ಸಕ್ಸಸ್ನ ಅಸಲಿ ಸೀಕ್ರೆಟ್ ಇರೋದೇ ಇಲ್ಲಿ. ಆಂತರಿಕ ಸಂಕಲ್ಪವನ್ನ ರಿಯಲ್ ವರ್ಡ್ ಆಕ್ಷನ್ ಆಗಿ ಹೇಗೆ ಬದಲಾಯಿಸಿದ್ರು ಅಂತ ನೋಡೋಣ. ಅವರ ಮೆಥಡ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಷ್ಟು ಸಿಂಪಲ್ ಮತ್ತು ಪವರ್ಫುಲ್ ಆಗಿತ್ತು. ಕೇವಲ 3 ಸ್ಟೆಪ್ಸ್. ಮೊದಲನೇದು, ತಮ್ಮ ಜೊತೆ ತಾವೇ ಸಂಪೂರ್ಣವಾಗಿ ಬದ್ಧರಾಗೋದು. ಎರಡನೇದು, ಪ್ರತಿದಿನ ತಮ್ಮ ಗುರಿಯನ್ನ, ಯಶಸ್ಸನ್ನ ಮನಸ್ಸಲ್ಲಿ ಚಿತ್ರಿಸ್ಕೊಳ್ಳೋದು. ಮತ್ತು ಮೂರನೇದು, ತುಂಬಾನೇ ಮುಖ್ಯವಾದದ್ದು, ಸರಿಯಾದ ಆಕ್ಷನ್ ತಗೊಳ್ಳೋದು. ಅಂದ್ರೆ ಒಬ್ಬ ನಂಬಿಕಸ್ಥ ಮೆಂಟರ್ ಹತ್ರ ಹೋಗೋದು. ನೋಡಿ, ಸರಿಯಾದ ಆಕ್ಷನ್ ತಗೊಂಡ ತಕ್ಷಣ ಏನಾಯ್ತು ಅಂತ ರಿಸಲ್ಟ್ ತಕ್ಷಣಕ್ಕೆ ಸಿಕ್ತು. ಎಲ್ಲವೂ ಪರ್ಫೆಕ್ಟ್ ಆಗಿ ಹೊಂದಿಕೊಳ್ತಾಯಿತು ಅನ್ನೋ ಫೀಲಿಂಗ್ ಬಂತು. ಇದು ಕಾಕ್ತಾಳೀಯ ಅಂತ ಅನ್ಸಲ್ಲ ಅಲ್ವಾ? ಇದು ಸ್ಪಷ್ಟವಾದ ಉದ್ದೇಶ ಮತ್ತು ಬದ್ಧತೆಯ ನೇರ ಪರಿಣಾಮ. ಸರಿ, ಈ ಸಿಂಪಲ್ ತತ್ವಗಳನ್ನೆಲ್ಲ ಬಿಸ್ನೆಸ್ ಮೇಲೆ ಅಪ್ಲೈ ಮಾಡಿದಾಗ ಏನಾಯ್ತು? ಅಲ್ಲಿಂದ ಶುರುವಾಗಿದ್ದು ನೋಡಿ ಅಸಲಿ ಆಟ. ನಂಬಿಕೆಯನ್ನ ಆಕ್ಷನ್ ಆಗಿ ಬದಲಾಯಿಸಿದಾಗ ಸಿಕ್ಕ ರಿಸಲ್ಟ್ ನಿಜಕ್ಕೂ ಅಮೇಜಿಂಗ್ ಆಗಿತ್ತು. ಆ ಬೆಳವಣಿಗೆ ಹೇಗಿತ್ತು ಅಂತ ನೋಡೋಣ. ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಇದು ಸತ್ಯ. ಮಾರ್ಕೆಟಿಂಗ್ಗೆ ಖರ್ಚು ಮಾಡಿದ್ದು 0. ಹೌದು, ನೀವು ಕೇಳಿದ್ದು ಸರಿ, ಒಂದೇ ₹1 ಕೂಡ ಖರ್ಚು ಮಾಡಿಲ್ಲ. ಹಾಗಾದ್ರೆ ಅವರ ಬಿಸ್ನೆಸ್ ಬೆಳೆದಿದ್ದು ಹೇಗೆ? ಇದರ ಅರ್ಥ ಅವರ ಯಶಸ್ಸಿನ ಮೂಲ ಬೇರೆ ಎಲ್ಲೋ ಇತ್ತು. ಅವರೇ ಹೇಳೋ ಹಾಗೆ ಕ್ಲೈಂಟ್ಸ್ ಅವ್ರು ಸುಮ್ಮನೆ ನಡೆದುಕೊಂಡು ಬರ್ತಾ ಇದ್ರು. ಅಂದ್ರೆ ಅವಕಾಶಗಳು ಎಲ್ಲೆಲ್ಲಿಂದಲೋ ಅನಿರೀಕ್ಷಿತವಾಗಿ ಹರಿದು ಬರೋಕ್ ಶುರುವಾಯಿತು. ಅವರು ಸೃಷ್ಟಿಸಿದ ಆ ಪಾಸಿಟಿವ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಬೆಳವಣಿಗೆ ಎಷ್ಟಿತ್ತಪ್ಪ ಅಂದ್ರೆ, ವರ್ಷ ಮುಗಿಯೋದ್ರೊಳಗೆ ಇನ್ನೂ 2 ಹೊಸ ಅಕಾಡೆಮಿಗಳನ್ನ ಶುರು ಮಾಡೋ ಪ್ಲಾನ್ ನಡೀತಿತ್ತು. ಇದು ಬರೀ ಯೋಚನೆ ಅಲ್ಲ, ಅವರ ನಂಬಿಕೆ ಹೇಗೆ ರಿಯಲ್ ರಿಸಲ್ಟ್ಸ್ ಕೊಡ್ತಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೆಲ್ಲ ಒಂದು ಕಡೆಯಾದ್ರೆ, ಅವರ ಸಕ್ಸಸ್ ಸ್ಟೋರಿಯಲ್ಲಿ ಒಂದು ದೊಡ್ಡ ಅನಿರೀಕ್ಷಿತ ಟ್ವಿಸ್ಟ್ ಬರೋದಿದೆ. ಇದು ಅವರು ನೇರವಾಗಿ ಪ್ರಯತ್ನ ಪಟ್ಟು ಗಳಿಸಿದ್ದಲ್ಲ, ಬದಲಿಗೆ ಅವರು ಸೃಷ್ಟಿ ಮಾಡಿದ ಪಾಸಿಟಿವ್ ಎನರ್ಜಿಯಿಂದ ತಾನಾಗೇ ಬಂದ ಒಂದು ದೊಡ್ಡ ಅವಕಾಶ. ನೋಡಿ, ಈ ಟೈಮ್ಲೈನ್ ಎಷ್ಟು ಫಾಸ್ಟಾಗಿ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋ ಥರ ಘಟನೆಗಳು ನಡೆದೋಯ್ತು ನೋಡಿ. 30 ದಿನಗಳ ಹಿಂದೆ ಎಲ್ಲೆಯಲ್ಲಿ ಒಬ್ರು ಪ್ರೊಡ್ಯೂಸರ್ ದಿ ಸೀಕ್ರೆಟ್ ನೋಡ್ತಾರೆ. 29 ದಿನಗಳ ಹಿಂದೆ ಅದೇ ವಿಷಯದ ಬಗ್ಗೆ ಗೂಗಲ್ ಮಾಡ್ತಾರೆ. ಮತ್ತು ಇವತ್ತು ಒಂದು ರಿಯಾಲಿಟಿ ಸೀರೀಸ್ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿದೆ. ಕೇವಲ 30 ದಿನ. ಇದು ಲಾ ಆಫ್ ಅಟ್ರಾಕ್ಷನ್ಗೆ ಒಂದು ಅದ್ಭುತ ಉದಾಹರಣೆ ಅಲ್ವಾ? ಸರಿ, ಈಗ ಈ ಕಥೆಯ ಕೊನೆಯ ಮತ್ತು ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ. ಇದು ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ. ಆ ಟ್ವಿಸ್ಟ್ ಏನಂದ್ರೆ, ಕಥಾನಾಯಕರಿಗೆ ಗೈಡ್ ಮಾಡಿದ ಆ ಮೆಂಟರ್ ಇದ್ರಲ್ಲ, ಅವರಿಗೂ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿತ್ತು ಮತ್ತು ಅವರು ಅದನ್ನೇ ಬಳಸ್ತಿದ್ರು. ಅಂದ್ರೆ ಇಬ್ಬರ ಎನರ್ಜಿ, ಇಬ್ಬರ ಉದ್ದೇಶ ಒಂದೇ ತರಂಗಾಂತರದಲ್ಲಿತ್ತು. ಅದಕ್ಕೇ ಎಲ್ಲವಷ್ಟು ಪರ್ಫೆಕ್ಟ್ ಆಗಿ ಹೊಂದ್ಕೊಂಡಿದ್ದು. ಸೊ ಈ ಇಡೀ ಕೇಸ್ ಸ್ಟಡಿಯನ್ನ ಈ ಒಂದು ಸ್ಫೂರ್ತಿದಾಯಕ ಮಾತಿನೊಂದಿಗೆ ಮುಗಿಸೋಣ. ಇದು ಬರೀ ಒಬ್ಬರ ಕಥೆ ಅಲ್ಲ, ಸರಿಯಾದ ಮನಸ್ಥಿತಿ ಇದ್ರೆ ಯಾರ ಜೀವನದಲ್ಲಾದ್ರೂ ನಡೆಯಬಹುದಾದ ಒಂದು ಮ್ಯಾಜಿಕ್ ಇದು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋದೇನು? ಇದನ್ನ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು? ಯೋಚನೆ ಮಾಡಿ, ನಿಮ್ಮ ಮುಂದಿನ ದೊಡ್ಡ ಗುರಿ ಯಾವುದು? ನಿಮ್ಮ ಯೋಚನೆಗಳೇ ನಿಮ್ಮ ರಿಯಾಲಿಟಿ ಆಗ್ಬೋದು ಅನ್ನೋದನ್ನ ಮರಿಬೇಡಿ.